Hi, welcome back to my channel Door to Nature Food and More. Happy New Year to all. ಈಗ ನೋಡಿ ನಾನು ನ್ಯೂ ಇಯರ್ಕ್ಕಾಗಿ ಒಂದು ಕಾಫಿ ಕೇಕ್ ಮಾಡೋದು ತೋರಿಸ್ತಾ ಇದ್ದೀನಿ. 1 ಕಪ್ನಷ್ಟು ನಾನು ಚಾಳಿಸಿದ್ದು ಮೈದಾ ತೊಗೊಂಡಿದ್ದೀನಿ. 4 ಸ್ಪೂನ್ನಷ್ಟು ಕಾಫಿ ತೊಗೊಂಡಿದ್ದೀನಿ, ಕಾಫಿ ಪೌಡರು. ಆಮೇಲೆ ಅದೇ ಕಪ್ಪಿನಿಂದ ಒಂದೇ ಕಪ್ ಅದು, ಅದೇ ಕಪ್ಪಿನಿಂದ 1 ಕಪ್ ಹಾಲು, 1 ಕಪ್ಪು ಶುಗರ್ ಪುಡಿ, ಸಕ್ಕರೆ ಪುಡಿ, ಆಮೇಲೆ ಒಂದು ಸಣ್ಣದು 1/4 ಇದರಿಂದ ಅಳತೆಯಿಂದ ಆಯಿಲ್ ತೊಗೊಂಡಿದ್ದೀನಿ ಮಾಯ್ಶ್ಚರೈಸ್ ಮಾಡಲಿಕ್ಕೆ. ಆಮೇಲೆ ವೆನಿಲಾ ತೊಗೊಂಡಿದ್ದೀನಿ, ಎಸೆನ್ಸು. ಇದನ್ನು ಹೆಂಗೆ ಮಾಡೋದು, ನಾನೀಗ ಸ್ಟೀಮ್ಡ್ ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ಕಾಫಿ ಸ್ಟೀಮ್ಡ್ ಕೇಕ್ ಇದು. ಇದನ್ನು ಮಾಡೋದು ಹೆಂಗೆ ಅನ್ನೋದು ನಾನು ತೋರಿಸ್ಕೊತ ಹೋಗ್ತೀನಿ ನೋಡಿ. ಈಗ ನಾನು ಕೇಕ್ ಮಾಡ್ತಾ ಇದ್ದೀನಲ್ಲ, 1 ಕಪ್ನಷ್ಟು ಮಿಲ್ಕು ವಾರ್ಮ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಾಕಿಬಿಟ್ಟು ಇದಕ್ಕೆ 4 ಸ್ಪೂನ್ನಷ್ಟು ಇದು ಹಾಕ್ತಾಯಿದ್ದೀನಿ, ಕಾಫಿ ಪೌಡರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ 1 ಕಪ್ನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ನಾನು. ಪೂರ್ತಿ ಕರಗಂಗೆ ಕಲಿಸ್ಕೋಬೇಕು, ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದಕ್ಕೆ 1/4 ಕಪ್ನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಮಾಯ್ಶ್ಚರೈಸೇಷನ್ಗೆ. ಹಾಕ್ಬಿಟ್ಟು ಈಗ ನಾನು ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ 1/4 ಸ್ಪೂನ್ನಷ್ಟು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಮತ್ತು ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮೈದಾ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ ಏನೂ ಹಾಕ್ತಾಯಿಲ್ಲ. 1 ಸ್ಯಾಚೆಟ್ನಷ್ಟು ಏನೂ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು. ನೋಡಿ, ನಾನು ಇದಕ್ಕೆ ಧಾಗಾ ಮಿಶ್ರಿ ಹಾಕಿದ್ದೀನಿ. ಅದಕ್ಕೆ ಇನ್ನೂ 4 ಸ್ಪೂನಷ್ಟು ಸಕ್ಕರೆ ಜಾಸ್ತಿ ಹಿಡಿತದು. ಆಮೇಲೆ ನೋಡಿ, ಇದು ರಿಬ್ಬನ್ ಕಾನ್ಸಿಸ್ಟೆನ್ಸಿ ಒಳಗೆ ಬೀಳ್ಬೇಕು, ಹಿಂಗೆ ಬೀಳ್ಬೇಕಿದು. ಇದು ಕರೆಕ್ಟ್ ಕೇಕಿನ ಕಾನ್ಸಿಸ್ಟೆನ್ಸಿ ಇದು. ಇದಕ್ಕೆ ನಾನು ಈಗ 1 ಸ್ಯಾಚೆಟ್ಟು ಇನ್ನೂ ಹಾಕ್ತಾಯಿದ್ದೀನಿ. ಈಗ ಇನ್ನೊಂದು ಗ್ರೀನ್ ಸ್ಯಾಚೆಟ್ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದಕ್ಕೆ ಮೇಲೆ ಒಂದು ಸ್ವಲ್ಪ ಮಿಲ್ಕು ಹಾಕ್ತಾಯಿದ್ದೀನಿ. ನೋಡಿ, ಇದಾಗಲಿಕ್ಕೆ ಆಯ್ತಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಟಿನ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹಾಕಿ ಪೇಪರ್ ಇದು ಹಾಕಿದ್ದೀನಿ. ಹಾಕಿಬಿಟ್ಟು ಈಗ ನೋಡಿ, ಈಗ ಹಾಕ್ತಾಯಿದ್ದೀನಿ. ನೋಡಿ, ಇದು ಸ್ಟೀಮ್ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಇದನ್ನು ಮೇಲೆ ಅಲ್ಲೇ ಫ್ಲೈ ಹಾಕಬೇಕಿರುತ್ತೆ. ನೋಡಿ, ಇಡ್ಲಿ ಕುಕ್ಕರ್ನಲ್ಲಿ ನಾನು ನೀರು ಹಾಕಿಬಿಟ್ಟು ಒಂದು ಸ್ಟ್ಯಾಂಡ್ ಡಬ್ಬ ಹಾಕಿದ್ದೀನಿ, ಅದರಲ್ಲಿ ಹಾಕಿಬಿಟ್ಟು ಅದರ ಮೇಲೆ ಕೇಕ್ ಮಾಡ್ಲಿಕ್ಕೆ ಹತ್ತಿದ್ನಲ್ಲ ಅದನ್ನು ಇಟ್ಟಿದ್ದೀನಿ. ಇಟ್ಬಿಟ್ಟು ಲಿಡ್ ಹಾಕಿದ್ದೀನಿ. ಇದನ್ನು 20 ಮಿನಿಟ್ಸ್ ನಾನು ಏನು ಮಾಡಬೇಕು, ಸ್ಟೀಮ್ ಮಾಡಬೇಕೀಗ. ಇದು ಸಿಮ್ನಲ್ಲಿ ಇಟ್ಕೋಬಾರ್ದು, ಮೀಡಿಯಮ್ನಲ್ಲಿ ಇಟ್ಕೊಂಡ್ಬಿಟ್ಟು 20 ನಿಮಿಷ ಮಾಡಬೇಕು ಇದನ್ನು. ನೋಡಿ, ಈಗ ಕೇಕ್ ಡಿಮೋಲ್ಡ್ ಮಾಡಿದ್ದೀನಿ. ಮೊದಲು ಇಳಿಸ್ತೀವಲ್ಲ, ಇಳಿಸಿದ ಕೂಡಲೇ ಒಂದು ಸ್ವಲ್ಪ ತಂಪಾದ ಅರ್ವಿ ಬಟ್ಟೆ ಅದರ ಮೇಲೆ ಹಚ್ಚಿಡಬೇಕು, ಅಂದರೆ ಇಟ್ ರಿಟೈನ್ಸ್ ದ ಮಾಯ್ಶ್ಚರ್. ಈಗ ನೋಡಿ, ಈಗ ತೆಗೆದಿದ್ದೀನಿ, ಡಿಮೋಲ್ಡ್ ಆಗಿದೆ ಚೆನ್ನಾಗಿ. ಇದನ್ನು ಈಗ ಕಟ್ ಮಾಡಿದ್ದ ತೋರಿಸ್ತಾ ಇದ್ದೀನಿ ನಿಮಗೆ.
ನೋಡಿ ಈಗ ಕೇಕ್ ಕಟ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಇಷ್ಟು ತುಂಬ ಸ್ಪಾಂಜಿಯಾಗಿ ಟೇಸ್ಟಿ ತುಂಬ ನೋಡಿದೆ ಎಷ್ಟು ಚೆನ್ನಾಗಾಗಿದೆ. ಈ ರೀತಿ ನೀವು ಈಸಿಯಾಗಿ ಮಾಡ್ಕೋಬೋದು. ಸ್ಟೀಮ್ಡ್ ಕೇಕ್ ಇದು ಬೇಕಿಂಗ್ಗಿಂತನೂ ಸ್ಟೀಮ್ಡ್ ಇರುತ್ತೆ, ಈಸಿ ಆಗ್ತದೆ. ಅದಕ್ಕೆ ಈ ರೀತಿ ನೀವು ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಅದು ಮಾಡ್ತಾರೆ ಮೇಲ್ಗಡೆ, ನನಗೆ ಯಾಕೋ ಅಷ್ಟು ಲೈಕ್ ಆಗಿಲ್ಲ. ನಾನು ಏನು ಮಾಡಿದ್ದೀನಿ, ಒಳಗಡೆ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಎಲ್ಲ.